ಹಲೋ ಹಾಯ್ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್. ರಾಜ್ಯದ ರೈತರಿಗೆ ಇದೀಗ ಭರ್ಜರಿ ಗುಡ್ ನ್ಯೂಸ್ ಅನ್ನ ರಾಜ್ಯ ಹಾಗೂ ಕೇಂದ್ರ ಸರ್ಕಾರದಿಂದ ನೀಡಲಾಗಿದ್ದು, ಇದಲ್ಲದೆ ರಾಜ್ಯದಲ್ಲಿ ಮಳೆಯಿಂದಾಗಿ ಬೆಳೆ ಹಾನಿಯಾದವರ ರೈತರ ಸಂಪೂರ್ಣ ಸಾಲ ಮನ್ನಾ ಕೂಡ ಮಾಡುವುದರ ಕುರಿತು ಬ್ರೇಕಿಂಗ್ ಮಾಹಿತಿ ಲಭ್ಯವಾಗ್ತಿದ್ದು, ಇದಲ್ಲದೆ ಪೋಸ್ಟ್ ಆಫೀಸ್ನ ಒಂದು ಹೊಸ ಸ್ಕೀಮ್ ಬಗ್ಗೆ ಮಾಹಿತಿ ನೀಡುತ್ತಿದ್ದು, 411 ರೂಪಾಯಿ ಠೇವಣಿ ಮಾಡಿದ್ರೆ ನಿಮಗೆ ಬರೋಬ್ಬರಿ 43 ಲಕ್ಷ ರೂಪಾಯಿ ವಾಪಸ್ ಸಿಗಲಿದೆ. ಎಸ್ ವೀಕ್ಷಕರೇ, ಇನ್ನು ಫೋನ್ ಪೇ, ಗೂಗಲ್ ಪೇ, ಪೇಟಿಎಂ ನಂತಹ UPI ಬಳಕೆದಾರರಿಗೆ ಭರ್ಜರಿ ಗುಡ್ ನ್ಯೂಸ್ ಕೂಡ ಸಿಕ್ಕಿದ್ದು, ರೇಷನ್ ಕಾರ್ಡ್ದಾರರಿಗೆ, ಹೌದು ಮುಖ್ಯವಾಗಿ ಪಡಿತರ ಚೀಟಿದಾರರಿಗೆ ಒಂದು ಗುಡ್ ನ್ಯೂಸ್, ಇನ್ನೊಂದು ಬ್ಯಾಡ್ ನ್ಯೂಸ್ ಇದು. ಅದರ ಬಗ್ಗೆಯೂ ಕೂಡ ಸಂಪೂರ್ಣ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ತಿಳಿಯೋಣ. ಇದಲ್ಲದೆ ರಾಜ್ಯದ ಜನತೆಗೆ ಇದೀಗ ಮತ್ತೊಂದು ಗುಡ್ ನ್ಯೂಸ್ ಅನ್ನ ನಮ್ಮ ರಾಜ್ಯ ಸರ್ಕಾರ ನೀಡಿದ್ದು, ರಾಜ್ಯಾದ್ಯಂತ ಉಚಿತ ನೇತ್ರ ತಪಾಸಣೆ ಚಿಕಿತ್ಸೆಯನ್ನ ಮಾಡಲಾಗುತ್ತಿದ್ದು, ಅದರ ಜೊತೆಗೆ ಕನ್ನಡಕ ಕೂಡ ವಿತರಣೆ ಮಾಡಲಿಕ್ಕೆ ಇದೀಗ ಹೊಸ ಆಶಾ ಕಿರಣ ಯೋಜನೆ ಜಾರಿಗೆಯ ಬಗ್ಗೆ ಮಾಹಿತಿ. ಇನ್ನು 1ರಿಂದ 10ನೇ ತರಗತಿ ವಿದ್ಯಾರ್ಥಿಗಳಿಗೂ ಕೂಡ ಇದೀಗ ಬಂಪರ್ ಗುಡ್ ನ್ಯೂಸ್ ಅನ್ನ ರಾಜ್ಯ ಸರ್ಕಾರ ಹೊರಡಿಸಿದೆ. ಎಸ್ ವೀಕ್ಷಕರೇ, ಮುಖ್ಯವಾಗಿ ಗೃಹಲಕ್ಷ್ಮಿ ಹಣ ಯಾವಾಗ ಜಮಾ ಆಗುತ್ತೆ, ಸೊ 3 ತಿಂಗಳ 6,000 ರೂಪಾಯಿ ಯಾವಾಗ ಜಮಾ ಆಗುತ್ತೆ ಎಂಬುದರ ಕುರಿತು ಕೂಡ ಇದೀಗ ಸಚಿವೆಯಾದ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಬ್ರೇಕಿಂಗ್ ಮಾಹಿತಿಯನ್ನ ನೀಡಿದ್ದು, ಇನ್ನು ಸ್ಥಳೀಯ ಚುನಾವಣೆಗಳಲ್ಲಿ ಇದೀಗ ದೊಡ್ಡ ಬದಲಾವಣೆಯನ್ನ ಮಾಡಲಾಗಿದ್ದು, ಏನು ಹೊಸದಾಗಿ ಚೇಂಜಸ್ ಹಾಗೂ ಏನೆಲ್ಲ ಬದಲಾವಣೆಯನ್ನ ಮಾಡಲಾಗಿದೆ ಎಂಬುದರ ಕುರಿತು ಕಂಪ್ಲೀಟ್ ಡೀಟೇಲ್ಸ್. ಎಸ್ ವೀಕ್ಷಕರೇ, ಒಟ್ಟು 8ರಿಂದ 10 ಹೊಸ ಬದಲಾವಣೆಗಳು, ಹೊಸ ರೂಲ್ಸ್, ಹೊಸ ನಿಯಮವನ್ನ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ನಿಮಗೆ ಅರ್ಥವಾಗುವ ರೀತಿಯಲ್ಲಿ ತಿಳಿಸಿ ಕೊಡ್ತೀವಿ. ಸೊ ವೀಕ್ಷಕರೇ, ವಿಡಿಯೋವನ್ನ ಕೊನೆಯವರೆಗೂ ನೋಡಿ ಹಾಗೂ ದಿನಾಲು ಇದೇ ರೀತಿ ಟಾಪ್ ಅಪ್ಡೇಟ್ಸ್, ನಿಖರ ಮಾಹಿತಿ ಹಾಗೂ ಎಲ್ಲರಿಗೂ ಉಪಯುಕ್ತವಾದ ಮಾಹಿತಿಗಳನ್ನು ಪಡೆಯಲು ಇಲ್ಲಿಯವರೆಗೂ ನಮ್ಮ ಈ ಕನ್ನಡ ಆಲ್ರೌಂಡ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡದಿದ್ದರೆ ಚಾನಲ್ ಅನ್ನು ನೀವು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವೀಕ್ಷಕರೇ, ಮೊಟ್ಟ ಮೊದಲಿಗೆ ವೀಕ್ಷಕರೇ, ರೈತರಿಗೆ ಬಂದಿರತಕ್ಕಂಥ ಗುಡ್ ನ್ಯೂಸ್ ಏನಿದೆ ಅಂತ ನೋಡೋದಾದರೆ, ಇದೀಗ ಕೃಷಿ ಇಲಾಖೆಯ ವತಿಯಿಂದ 2025-26ನೇ ಸಾಲಿನಲ್ಲಿ ಕೃಷಿ ಭಾಗ್ಯ ಯೋಜನೆಯ ಅಡಿಯಲ್ಲಿ ಎಲ್ಲ ಅರ್ಹ ರೈತರಿಗೆ, ಹೌದು ಗ್ರಾಮೀಣ ಮತ್ತು ನಗರ ಭಾಗದಲ್ಲಿರುವ ಎಲ್ಲ ಅರ್ಹ ರೈತರಿಂದ ಇದೀಗ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಎಸ್ ವೀಕ್ಷಕರೇ, ರೈತರು ಕೃಷಿ ಭಾಗ್ಯ ಯೋಜನೆಯ ಅಡಿ ಒಟ್ಟು 6 ಘಟಕಗಳಾದ ಕೃಷಿ ಹೊಂಡ, ತಂತಿ ಬೇಲಿ, ಟಾರ್ಪಲ್ ಹೋದಿಕೆ, ಕ್ಷೇತ್ರ ಬದು ನಿರ್ಮಾಣ, ಡೀಸೆಲ್ ಇಂಜಿನ್ ಹಾಗೂ ತುಂತುರು ನೀರಾವರಿಗೆ ಪ್ಯಾಕೇಜ್ ಮಾದರಿಯಲ್ಲಿ ಸಹಾಯಧನ ಪಡೆಯಲು ಇದೀಗ ಎಲ್ಲ ರೈತರಿಗೆ ಅರ್ಜಿಯನ್ನ ಆಹ್ವಾನಿಸಲಾಗಿದ್ದು, ಎಲ್ಲ ವರ್ಗದ ರೈತರು ಈ ಎಲ್ಲ ಯೋಜನೆಯ ಲಾಭವನ್ನ ಪಡೆದುಕೊಳ್ಳಲು ಅರ್ಹತೆಯನ್ನ ಪಡೆದುಕೊಂಡಿದ್ದಾರೆ. ಸೊ ನೀವು ನಿಮ್ಮ ಹತ್ತಿರದ ಕೃಷಿ ಇಲಾಖೆಗೆ ಹಿಂದೆ ಭೇಟಿ ಮಾಡುವುದರ ಮೂಲಕ ಈ ಎಲ್ಲ ಯೋಜನೆಯ ಲಾಭವನ್ನ ಪಡೆದುಕೊಳ್ಳಬಹುದಾಗಿದೆ. ವೀಕ್ಷಕರೇ, ಇನ್ನು 2ನೇದಾಗಿ ರಾಜ್ಯದಲ್ಲಿ ಮಳೆಯಿಂದಾಗಿ ಹಾನಿಯಾದ ಬೆಳೆಯ ಕುರಿತು ಇದೀಗ ಒಂದು ಬ್ರೇಕಿಂಗ್ ಮಾಹಿತಿ ಲಭ್ಯವಾಗಿದ್ದು, ಮುಂಗಾರು ಮಳೆಯ ಅತಿವೃಷ್ಟಿಯಿಂದ ಲಕ್ಷಾಂತರ ಹೆಕ್ಟರ್ ಪ್ರದೇಶದಲ್ಲಿ ರೈತರ ಬೆಳೆ ನಷ್ಟವಾಗಿದೆ. ನೆರೆ ಹಾನಿಯಿಂದ ಜನಸಾಮಾನ್ಯರು ಸಹ ಮನೆಗಳನ್ನು ಕಳೆದುಕೊಂಡು ಸಂಕಷ್ಟ ಅನುಭವಿಸುತ್ತಿದ್ದು, ಇದೀಗ ರಾಜ್ಯ ಸರ್ಕಾರದ ಗಮನಕ್ಕೆ ಬಂದಿದ್ದು, ರಾಜ್ಯ ಕಾಂಗ್ರೆಸ್ ಸರ್ಕಾರ ಹಾಗೂ ರಾಜ್ಯಾದ್ಯಂತ ಇರುವ ಎಲ್ಲ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು, ಅಧಿಕಾರಿಗಳು ನೆರವಿಗೆ ಧಾವಿಸಿದ್ದು, ಇದೀಗ ಪರಿಹಾರವನ್ನ ಒದಗಿಸಲು ರಾಜ್ಯ ಸರ್ಕಾರ ಇದೀಗ ತೀರ್ಮಾನ ತೆಗೆದುಕೊಂಡಿದೆ. ಎಸ್ ವೀಕ್ಷಕರೇ, ನೆರೆಹಾನಿ ಪ್ರದೇಶಗಳ ರೈತರು ಸಂತ್ರಸ್ತರ ಸಮಸ್ಯೆಗಳಿಗೆ ಸ್ಪಂದಿಸಲು ಈ ಸೆಪ್ಟೆಂಬರ್ ತಿಂಗಳಿನಲ್ಲಿ ಎಲ್ಲ ಸಚಿವರು, ಎಲ್ಲ ಮಂತ್ರಿಗಳು, ಎಲ್ಲ ಹಾಗೂ ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳು ಇದೀಗ ಎಲ್ಲ ಪ್ರವಾಸ ಕೈಗೊಳ್ಳುತ್ತಿದ್ದು, ಇದೀಗ ಶೀಘ್ರದಲ್ಲಿಯೇ ಅತಿಯಾಗಿ ಹಾನಿಯಾದ ರೈತರ ಸಾಲ ಮನ್ನಾದ ಜೊತೆಗೆ ಪರಿಹಾರವನ್ನ ಒದಗಿಸಿಕೊಡಲು ಇದೀಗ ಅಧಿಕೃತವಾಗಿ ಸರ್ಕಾರ ತೀರ್ಮಾನ ತೆಗೆದುಕೊಳ್ಳುತ್ತಿದೆ. ವೀಕ್ಷಕರೇ ಹಾಗೂ ವೀಕ್ಷಕರೇ, ಪೋಸ್ಟ್ ಆಫೀಸ್ನ ಅದ್ಭುತ ಯೋಜನೆಯ ಬಗ್ಗೆ ಕೂಡ ಇದೀಗ ನಿಮಗೆ ಮಾಹಿತಿಯನ್ನ ನೀಡುತ್ತಿದ್ದು, ಪ್ರಸ್ತುತ ಅಂಚೆ ಕಚೇರಿ ಯೋಜನೆಗಳು ಅತ್ಯುತ್ತಮ ಆಯ್ಕೆಯಾಗುತ್ತಿದ್ದು, ಅನೇಕ ಜನರು ಈಗಾಗಲೇ ಈ ಯೋಜನೆಗಳಲ್ಲಿ ಹೂಡಿಕೆಯನ್ನ ಮಾಡುತ್ತಿದ್ದಾರೆ. ಹೀಗಾಗಿ ನೀವು ಸುರಕ್ಷಿತ ಮತ್ತು ಲಾಭದಾಯಕ ಹೂಡಿಕೆಯನ್ನ ನೀವು ಏನಾದರೂ ಹುಡುಕುತ್ತಿದ್ದರೆ ಅಂಚೆ ಕಚೇರಿಯ ಸಾರ್ವಜನಿಕ ಭವಿಷ್ಯ ನಿಧಿ ಯೋಜನೆ ನಿಮಗೆ ಉತ್ತಮ ಆಯ್ಕೆಯಾಗಿರಲಿದೆ. ವೀಕ್ಷಕರೇ, ಹೌದು, ಸಣ್ಣ ಉಳಿತಾಯದೊಂದಿಗೆ ನೀವು ರಿಟರ್ನ್ ಆಗಿ ದೊಡ್ಡ ಮೊತ್ತವನ್ನ ಪಡೆಯಬಹುದು. ಹೌದು ವೀಕ್ಷಕರೇ, ಪ್ರತಿ ದಿನಕ್ಕೆ 411 ರೂಪಾಯಿ ಠೇವಣಿ ಮಾಡಿದರೆ 43 ಲಕ್ಷ ನಿಮಗೆ ಹೇಗೆ ಸಿಗುತ್ತೆ ಅಂದ್ರೆ ವೀಕ್ಷಕರೇ, ನೀವು ಪ್ರತಿ ದಿನಕ್ಕೆ 411 ರೂಪಾಯಿ ಅಂತೆ ತಿಂಗಳಿಗೆ
12,500 ರೂಪಾಯಿ ಪಾವತಿ ಮಾಡದಂತಾಯಿತು. ಅಂದರೆ ದಿನಕ್ಕೆ ಸುಮಾರು 411 ರೂಪಾಯಿ ಲೆಕ್ಕ ಬರುತ್ತೆ. ಸೊ PF ಖಾತೆಯಲ್ಲಿ ಹೂಡಿಕೆ ಮಾಡಿದರೆ ವರ್ಷಕ್ಕೆ ಒಟ್ಟು 1,50,000 ರೂಪಾಯಿ ಹಣ ಸಿಗುತ್ತೆ. ಈ ಯೋಜನೆಯ ಮುಕ್ತಾಯದ ಅವಧಿಯು 15 ವರ್ಷಗಳು ಆಗಿದ್ದು 15 ವರ್ಷಗಳ ಕಾಲ ನಿಯಮಿತವಾಗಿ ಹೂಡಿಕೆ ಮಾಡಿದರೆ ನಿಮಗೆ ಮ್ಯಾಚುರಿಟಿ ಮುಕ್ತಾಯದ ಸಮಯದಲ್ಲಿ ಸುಮಾರು 43 ಲಕ್ಷ ರೂಪಾಯಿ ಹಣ ಸಿಗಲಿದೆ. ಇದರಲ್ಲಿ 21 ಲಕ್ಷಕ್ಕೂ ಹೆಚ್ಚು ಬಡ್ಡಿ ನಿಮಗೆ ಸಿಗುತ್ತೆ ವೀಕ್ಷಕರೇ. ಹೆಚ್ಚಿನ ಮಾಹಿತಿಗಾಗಿ ಮತ್ತು ಈ ಯೋಜನೆಯ ಅಡಿಯಲ್ಲಿ ನೋಂದಣಿ ಮಾಡಿಕೊಳ್ಳಲು ನೀವು ಶೀಘ್ರದಲ್ಲಿಯೇ ನಿಮ್ಮ ಹತ್ತಿರದ ಪೋಸ್ಟ್ ಆಫೀಸ್ಗೆ ಭೇಟಿ ಮಾಡುವುದು ಉತ್ತಮ ವೀಕ್ಷಕರೇ. ಇನ್ನು 4ನೆಯ ಗುಡ್ ನ್ಯೂಸ್ ಏನಿದೆ ಅಂದರೆ ಎಲ್ಲ UPI ಬಳಕೆದಾರರಿಗೆ ಇದೀಗ ಸಿಹಿ ಸುದ್ದಿ ಬಂದಿದೆ ವೀಕ್ಷಕರೇ. ಹೌದು, ಬ್ರೇಕಿಂಗ್ ಮಾಹಿತಿ ಲಭ್ಯವಾಗ್ತಿದ್ದು ಪ್ರಸ್ತುತ ದೇಶದಲ್ಲಿ ಎಲ್ಲೆಡೆಯೂ ಕೂಡ ಡಿಜಿಟಲ್ ವಹಿವಾಟುಗಳು ನಡೆಯುತ್ತಿದೆ. 10 ರೂಪಾಯಿ ಅಥವಾ 1 ಲಕ್ಷ ರೂಪಾಯಿ ಆಗಿರಲಿ, ಎಲ್ಲವನ್ನ ಕೂಡ ಇದೀಗ UPI ಮೂಲಕ ಪಾವತಿ ಮಾಡುವುದು ಸಾಮಾನ್ಯವಾಗಿದ್ದು UPI ಪಾವತಿಗಳಲ್ಲಿ ಇದೀಗ ದೊಡ್ಡ ಒಂದು ಬದಲಾವಣೆಯನ್ನ ಮಾಡಲಾಗುತ್ತಿದ್ದು ಇದೀಗ ಸಾಮಾನ್ಯವಾಗಿ ನಿಮಗೆಲ್ಲ ತಿಳಿದಿರುವ ಹಾಗೆ ಒಂದು ದಿನಕ್ಕೆ 1 ಲಕ್ಷ ರೂಪಾಯಿಯವರೆಗೆ ಮಾತ್ರ ನಾವು UPI ಕಡೆಯಿಂದ ಹಣವನ್ನ ಟ್ರಾನ್ಸ್ಫರ್ ಮಾಡಬಹುದು ಅಥವಾ ವ್ಯವಹಾರವನ್ನ ಮಾಡಬಹುದು. ಇದೀಗ ವೀಕ್ಷಕರೇ UPI ವಹಿವಾಟಿನ ಮಿತಿಯನ್ನ ಹೆಚ್ಚು ಮಾಡಲಾಗಿದೆ. ಹೌದು, ಇದೇ ಸೆಪ್ಟೆಂಬರ್ನಲ್ಲಿ ಇದೀಗ ಹಲವು ವಿವಿಧ ಬಗೆಯ UPI ವಹಿವಾಟುಗಳಿಗೆ ಏಕಕಾಲದಲ್ಲಿ 5 ಲಕ್ಷ ರೂಪಾಯಿಗಳಿಂದ ದಿನಕ್ಕೆ 10 ಲಕ್ಷ ರೂಪಾಯಿಯವರೆಗೂ ಕೂಡ ಹಣವನ್ನ ಪಾವತಿ ಮಾಡಲು ಸಾಧ್ಯವಾಗಲಿದೆ. ಹಣಕಾಸು ವರ್ಷದ ತೆರಿಗೆ ಪಾವತಿ ಗಡುವು ಸಮೀಪಿಸುತ್ತಿರುವ ಹಿನ್ನೆಲೆಯಲ್ಲಿ ಈ ದೊಡ್ಡ ಬದಲಾವಣೆಯನ್ನ ಇದೀಗ ಮಾಡಲಾಗಿದೆ. ಪ್ರಮುಖವಾಗಿ ವೀಕ್ಷಕರೇ ರೇಷನ್ ಕಾರ್ಡ್ಗೆ ಸಂಬಂಧಪಟ್ಟಂತೆ ಇದೀಗ ಬ್ರೇಕಿಂಗ್ ಮಾಹಿತಿ ಕೂಡ ಲಭ್ಯವಾಗಿದ್ದು ಒಂದು ಮುಖ್ಯ ಮಾಹಿತಿ ಲಭ್ಯವಾಗಿದೆ. ಹೌದು, ಪ್ರಮುಖ ದಾಖಲೆಗಳಲ್ಲಿ ಪಡಿತರ ಚೀಟಿಯೂ ಕೂಡ ಒಂದಾಗಿದ್ದು ಇದು ಬರೀ ಪಡಿತರ ಪಡೆಯಲು ಅಷ್ಟೇ ಅಲ್ಲದೆ ಯಾವುದೇ ಸರ್ಕಾರಿ ಸೌಲಭ್ಯಗಳನ್ನು ಪಡೆಯಲು ಅರ್ಜಿ ಸಲ್ಲಿಕೆಗೂ ಅಗತ್ಯವಾಗಿದೆ. ಇದರಲ್ಲೂ ಹಲವು ವಿಧದ ರೇಷನ್ ಕಾರ್ಡ್ ಇದ್ದು ಒಂದೊಂದಕ್ಕೆ ಒಂದು ರೀತಿಯಲ್ಲಿ ಪಡಿತರ ಆಹಾರ ಧಾನ್ಯ ನೀಡಲಾಗುತ್ತಿದೆ. ಆದರೆ ಗೋಣಿ ಚೀಲ ನಿಯಮ ಮಾತ್ರ ಎಲ್ಲರಿಗೂ ಒಂದೇ. ಹಾಗಾದ್ರೆ ಏನು ಇದು ಅಂತ ನೋಡೋದಾದ್ರೆ ರಾಜ್ಯದಲ್ಲಿ ನಕಲಿ ದಾಖಲೆ ಸೃಷ್ಟಿಸಿ ಪಡೆದಂತಹ BPL ಕಾರ್ಡ್ಗಳ ರದ್ದತಿಗೆ ಇದೀಗ ಸರ್ಕಾರ ಸ್ಟ್ರಿಕ್ಟ್ ಆಕ್ಷನ್ ತೆಗೆದುಕೊಳ್ಳುತ್ತಿದ್ದು ಅಂತಹ BPL ಕಾರ್ಡ್ಗಳನ್ನ ಇದೀಗ ರಾಜ್ಯ ಸರ್ಕಾರ ರದ್ದು ಮಾಡಿದೆ. ನ್ಯಾಯಬೆಲೆ ಅಂಗಡಿಗಳಲ್ಲಿ ಪಡಿತರ ಕಾರ್ಡ್ ಹೊಂದಿರುವಂತವರು ಅಕ್ಕಿ ತೆಗೆದುಕೊಂಡು ಹೋಗಲು ಗೋಣಿ ಚೀಲವನ್ನ ಉಚಿತವಾಗಿ ನೀಡುವುದಿಲ್ಲ. ಹೌದು, ಪಡಿತರ ಚೀಟಿದಾರರು ನ್ಯಾಯಬೆಲೆ ಅಂಗಡಿಗೆ ಅಕ್ಕಿ ಪಡೆಯಲು ಗೋಣಿ ಚೀಲವನ್ನು ತರಲೇಬೇಕಾಗಿದೆ ಎಂದು ಇದೀಗ ರಾಜ್ಯ ಆಹಾರ ಇಲಾಖೆಯ ಅಧಿಕಾರಿಗಳು ಸ್ಪಷ್ಟನೆ ನೀಡಿದ್ದಾರೆ. ಹಾಗೂ ವೀಕ್ಷಕರೇ ಎಲ್ಲಾ ಶಾಲಾ ವಿದ್ಯಾರ್ಥಿಗಳಿಗೂ ಕೂಡ ಇದೀಗ ಒಂದು ಗುಡ್ ನ್ಯೂಸ್ ಬಂದಿದ್ದು ರಾಜ್ಯ ಸರ್ಕಾರವು ಎಲ್ಲಾ ಸರ್ಕಾರಿ ಶಾಲಾ ಮಕ್ಕಳಿಗೆ ಭರ್ಜರಿ ಸಿಹಿ ಸುದ್ದಿಯನ್ನ ನೀಡಿ ಇದೀಗ ಆದೇಶ ಹೊರಡಿಸಿದೆ. ಹೌದು, 1ನೆಯ ತರಗತಿಯಿಂದ 10ನೆಯ ತರಗತಿ ಎಲ್ಲ ಶಾಲಾ ಮಕ್ಕಳಿಗೆ ರಾಗಿ ಮಾಲ್ಟ್ ವಿತರಣೆಗೆ ಇದೀಗ ಸಚಿವ ಸಂಪುಟ ಸಭೆ ಅನುಮೋದನೆ ನೀಡಿದೆ. ಸಚಿವ ಸಂಪುಟ ಸಭೆ ಬಳಿಕ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಸಚಿವ KH ಪಾಟೀಲ್ ಅವರು ಸರ್ಕಾರಿ ಮತ್ತು ಅನುದಾನಿತ ಶಾಲೆಗಳಲ್ಲಿ ತರಗತಿ 1ರಿಂದ ತರಗತಿ 10ರವರೆಗೆ ವ್ಯಾಸಂಗ ಮಾಡುತ್ತಿರುವ ಎಲ್ಲ ವಿದ್ಯಾರ್ಥಿಗಳಿಗೆ ಶ್ರೀ ಸತ್ಯ ಸಾಯಿ ಅನ್ನಪೂರ್ಣ ಟ್ರಸ್ಟ್ ವತಿಯಿಂದ ವಿದ್ಯಾರ್ಥಿಗಳಿಗೆ ರಾಗಿ ಮಾಲ್ಟ್ ವಿತರಣೆ ಮಾಡಲಾಗುತ್ತೆ ಎಂದು ಅಧಿಕೃತ ತಿಳಿಸಿದ್ದಾರೆ. ಹಾಗೂ ಮುಖ್ಯವಾಗಿ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತೆ ಇದೀಗ ಬ್ರೇಕಿಂಗ್ ಮಾಹಿತಿ ಲಭ್ಯವಾಗಿದ್ದು ಕಾಂಗ್ರೆಸ್ ಸರ್ಕಾರದ 5 ಗ್ಯಾರಂಟಿಗಳಲ್ಲಿ ಒಂದಾಗಿರುವ ಈ ಗೃಹಲಕ್ಷ್ಮಿ ಯೋಜನೆಯ ಅಡಿಯಲ್ಲಿ ಪ್ರತಿ ಮಾಸಿಕ ತಿಂಗಳಿಗೆ ಗೃಹಿಣಿಯರಿಗೆ 2,000 ರೂಪಾಯಿ ಹಣವನ್ನು ಸರ್ಕಾರ ನೀಡುತ್ತಿದೆ. ಆದರೆ ರಾಜ್ಯ ಸರ್ಕಾರ ಇದೀಗ ಬರೋಬ್ಬರಿ ಹಲವು ತಿಂಗಳಿನಿಂದ ಹಣ ಬ್ಯಾಂಕ್ ಖಾತೆಗೆ ಪ್ರತಿ ತಿಂಗಳು ಹಣ ಜಮಾ ಆಗುತ್ತಿಲ್ಲ. ಹೀಗಾಗಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಮಹಿಳೆಯರು ಅಸಮಾಧಾನ ಹೊರಹಾಕುತ್ತಿದ್ದು ಕಳೆದ 3-4 ಕಂತುಗಳು ಹಣವನ್ನು ರಾಜ್ಯ ಸರ್ಕಾರ ಬಾಕಿ ಉಳಿಸಿಕೊಂಡಿದ್ದು ಇನ್ನು ಎಲ್ಲ ಮಹಿಳೆಯರ ಬ್ಯಾಂಕ್ ಖಾತೆಗೆ ಹಣ ಬಂದಿಲ್ಲ. ಹೀಗಾಗಿ ಮಹಿಳೆಯರು ರಾಜ್ಯ ಸರ್ಕಾರದ ವಿರುದ್ಧ ಗರಂ ಆಗಿದ್ದು ಸರ್ಕಾರ ಸರಿಯಾಗಿ ಹಣ ನೀಡದಿದ್ದರೆ ಮುಂದಿನ ಬಾರಿ ಚುನಾವಣೆಯಲ್ಲಿ ತಕ್ಕ ಪಾಠ ಕಲಿಸುತ್ತೇವೆ ಎಂದು ಮಹಿಳಾ ಮಣಿಯರು ಎಚ್ಚರಿಕೆ ನೀಡಿದ್ದಾರೆ. ಹೀಗಾಗಿ ಬರುವ ಕೆಲವೇ ದಿನಗಳಲ್ಲಿ ಹೌದು ದಸರಾ ಸಮೀಪಿಸುತ್ತಿದ್ದಂತೆ ಎಲ್ಲರ ಮಹಿಳೆಯರ ಬ್ಯಾಂಕ್ ಖಾತೆಗೆ ಗೃಹಲಕ್ಷ್ಮಿಯ ಇರುವ ಬಾಕಿ ಹಣವನ್ನ ಒಮ್ಮೆ ಪಾವತಿ ಮಾಡುತ್ತೇವೆ ಎಂದು ಇದೀಗ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಮಾಹಿತಿಯನ್ನ ನೀಡಿದ್ದಾರೆ ವೀಕ್ಷಕರೇ. ಇನ್ನು ಕೊನೆಯದಾಗಿ ಇರತಕ್ಕಂಥ ಅಪ್ಡೇಟ್ ಏನಿದೆ ಅಂತ ವೀಕ್ಷಕರೇ ನೋಡೋದಾದರೆ ಮುಂಬರುವ ಎಲ್ಲ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ EVM ಬದಲಿಗೆ ಬ್ಯಾಲೆಟ್ ಪೇಪರ್ ಬಳಸಲು ಇದೀಗ ಸಚಿವ ಸಂಪುಟ ಒಪ್ಪಿಗೆ ನೀಡಿದೆ. ಹೌದು,
ಮುಂಬರುವ ಎಲ್ಲ ಸ್ಥಳೀಯ ಚುನಾವಣೆಗಳಲ್ಲಿ ಇವಿಎಂ ಬದಲು ಇನ್ನು ಮುಂದೆ ಬ್ಯಾಲೆಟ್ ಪೇಪರ್ ಮೂಲಕ ಚುನಾವಣೆಯನ್ನ ನಡೆಸಲಿಕ್ಕೆ ಇದೀಗ ಚುನಾವಣಾ ಆಯೋಗವು ತೀರ್ಮಾನ ತೆಗೆದುಕೊಂಡಿದ್ದು, ಈ ಕುರಿತು ಅಧಿಕೃತವಾಗಿ ಸಚಿವ ಎಚ್.ಕೆ. ಪಾಟೀಲ್ ಅವರು ಮಾಹಿತಿಯನ್ನ ನೀಡಿದ್ದಾರೆ ವೀಕ್ಷಕರೇ. ಸೊ ನೋಡಿದಿರಲ್ಲ, ಇವು ಕೆಲವೊಂದಿಷ್ಟು ಟಾಪ್ ನ್ಯೂಸ್ ಆಗಿದ್ದು 8 ರಿಂದ 10 ಬಂದಿರತಕ್ಕಂತ ಲೇಟೆಸ್ಟ್ ಅಪ್ಡೇಟೆಡ್ ಮಾಹಿತಿಯನ್ನ ನಿಮಗೆ ಅರ್ಥವಾಗುವ ರೀತಿಯಲ್ಲಿ ತಿಳಿಸಿದ್ದೀವಿ ವೀಕ್ಷಕರೇ. ದಿನಾಲೂ ಇದೇ ರೀತಿಯಾಗಿ ಅಪ್ಡೇಟೆಡ್ ಉಪಯುಕ್ತವಾದ ನಿಖರವಾದ ಮಾಹಿತಿಗಳನ್ನು ಪಡೆಯಲು ಕೂಡಲೇ ನಮ್ಮ ಈ ಕನ್ನಡ ಆಲ್ರೌಂಡ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬರುವ ಬೆಲ್ ಐಕನ್ ಪ್ರೆಸ್ ಮಾಡಿ ಆಲ್ ಅಂತ ನೋಟಿಫಿಕೇಶನ್ ಆನ್ ಮಾಡಿಕೊಳ್ಳಿ. ಸೊ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಶುಭ ದಿನ.